ಏನ್ ಸಿದಣ ಗುದ್ದಿ ಹಿಡ್ಕೊಂಡು ಬಂದ್ಬಿಟ್ಟೆ. ಏನ್ ಎಲ್ಲನೇ ಬೆಳೆ ಇಲ್ಲ ಇಕ್ಕಿದ ಏನು ಇಕ್ಕಿಲ್ಲ. ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಈ ಮಳೆ ನಂಬ್ಕೊಂಡು ನೋಡ್ದ ಬೆಳೆ ಗಿಳೆ ಎಲ್ಲ ಇಕ್ಕಾಗಲಿಲ್ಲ ಅಂತ ಹೇಳಿಲ್ವ ನಾನು? ಆಗಲ್ಲ ಕಣ ಇಕ್ಕಿತ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತದೆ ಅಂತಂದೆ. ಕರೆಕ್ಟಾಗಿ ಬೀಜ ಹಾಕೋ ಟೈಮಾಗೆ ನೀ ಕೈ ಕೊಟ್ಬಿಡ್ತು. ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಿಲ್ಲ? ನಾನಂತೂ ಅತ್ತಾಗೆ ಬಿಟ್ಬಿಡ್ತೀನಿ. ಹಂಗೆ ನೀ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ತೀನಿ. ನೀನು ಹಿಡ್ಕೊ ಬಂದಲ್ಲ ಗುದ್ಲಿಯಾ, ಏನಕ್ಕೆ ಹಿಡ್ಕೊಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು ಬಂದೆ. ಈ ಮಳೆ ನಂಬ್ಕೊಂಡು ಹೆಂಗಣ ಇದು ಮಾಡೋಕ್ಕಾಯ್ತದೆ? ಅದಕ್ಕೆ ಗಿಡಗಳು ಉಣಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಗೇಯಿಸ್ಬಿಟ್ಟು ಅದೇ ತಂದಿದ್ದೀನಿ. ನಾನೇ ಇನ್ನೇನು ಕೆಲಸದಳ್ಗಳನ್ನ ಕರ್ಕೊಂಡು ಅದು ಅವ್ರಿಗೆಲ್ಲ ಇಕ್ಕವಷ್ಟು ನನ್ನ ಹತ್ರ ದುಡ್ಡು ಮೊದಲೇನೇ ಇಲ್ಲ. ನಾನೇ ಗುಂಡಿಗಳು ಗುಂಡಿ ತೆಗೆದ್ಬಿಟ್ಟು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗೆಲ್ಲ ನೀಟಾಗೆಲ್ಲ ಗುಂಡಿ ತೆಗಿಯೋದು, ಆಮೇಕಿಂದ ನೋಡ್ಕೊಳ್ಳೋದು, ಆಮೇಕಿಂದ ಗಿಡಗಳೆಲ್ಲ ಹುಣಸೆ ಗಿಡನೋ ಮಾವಿನ ಗಿಡನೋ ಏನಾರ ಉಣಿಸ್ಬಿಡ್ತೀನಿ ಕಣ್ಣು. ಹಿಂಗೆಲ್ಲನೂ ಇದು ಮಾಡೋಕೆ ಹಾಕಿಲ್ಲ ನಾನು. ವ್ಯವಸಾಯ ಅವೆಲ್ಲ ಮಾಡೋಕೆ ಹಾಕಿಲ್ಲ ನನ್ನ ಕೈಲಿ. ಈ ಮಳೆ ನಂಬ್ಕೊಂಡು ಬೋರ್ ಕೊರ್ಸನಿ ಅಂತಂದರೆ ಲಾಸ್ಟ್ಗಿಂತ ಕೊರ್ಸಿರೋ ಬೋರು ಕೈ ಎತ್ತಿತು. ದುಡ್ಡೆಲ್ಲಿಂದ ತರೋಣ? ಅದಕ್ಕೆ ಗಿಡಗಳು ಉಣಿಸ್ಬಿಡ್ತೀನಿ ಅತ್ತಾಗೆ. ಅತ್ತಾಗಿ ನೀನು ಉಣಿಸ್ಬಿಡು. ಆ ಸೋಮಣ್ಣನೂ ಹುಣಸೆ ಗಿಡ ಉಣಿಸ್ಬಿಟ್ಟವನಿ ಹೊಲ ತುಂಬನೂ. ನೀನು ನೋಡಿ ಮಾವೋ, ಏನೋ ಒಂದು ನಿನಗೆ ಅನ್ನಿಸ್ತದ ಅದನ್ನ ತಗ ಉಣಿಸ್ಬಿಡು. ಇನ್ನು ನಂಬ್ಕೊಂಡು ಕುಂತ್ಕೊಳಕ್ಕೆ ಹಾಕಿಲ್ಲ ಅಲ್ವಾ? ನಂಬಕಾಯ್ತದ ನಣ, ನಂಬಕಾಯ್ತದ? ಆಗಕ್ಕಿಲ್ಲ, ಹಿಂಬಕ್ಕೆಲ್ಲ ಆಗಕ್ಕಿಲ್ಲ ಮಳೆಯ. ಅಯ್ಯೋ ಗುದ್ಬಿಟ್ಟು ಅದಕ್ಕೆ ನೀವು ಒಂದೊಂದೇ ದಿನ ಇನ್ನೇನು ಮಂತ ಕುಂತ್ಕೊಂಡು ಇನ್ನೇನ ಮಾಡೋಣ? ಅದಕ್ಕೆ ನೀವು ಹೊಲ್ತಾಗ ಬಂದ್ಬಿಡ್ತೀನಿ ತಾಗೆ. ಸುಮ್ಮನೆ ಇಲ್ಲೇ ಏನಾರ ಮಾಡೋಣ ಅಂತ ಅದಕ್ಕೆ ಗಿಡಗಳಿಗೆ ಹೇಳಿದ್ದೀನಿ. ಇವತ್ತು ನಾನು ಒಬ್ಬನೇ ಹೋಗಿದ್ದೀನಿ, ನಾಳೆ ಒಂದು ಯಾರನ್ನ ಒಬ್ಬರನ್ನ ಕರ್ಕೊಂಡು ಅತ್ತಾಗೆಲ್ಲ ಒಂದು ಗುಂಡಿ ಹೊಡೆದ್ಬಿಡ್ತೀನಿ. ಒಳ್ಳೆ ಕೆಲಸನೇ ಮಾಡ್ತಿದ್ಯಾ ಬಿಡಪ್ಪ. ಇನ್ನೇನು ಇದನ್ನೆಲ್ಲ ನಂಬ್ಕೊಂಡು ನಾವು ಮಳೆಯ ನಂಬ್ಕೊಂಡು ಇನ್ನೇನು ಜೋಳ ಪಳ ಹಾಕಂಗಿಲ್ಲ ಬಿಡು. ನಾವೇನು ಒಳ್ಳೇದಾಯ್ತು. ಸರಿ ಹೋಗಿ ಪಾಪ ನಿನ್ಗೂ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಿನ್ಗೂ ಕಷ್ಟ ಆಯ್ತದೆ. ಹೋಗಿ ನಾನು ಹೋಯ್ತೀನಿ. ನಾನೇ ಕಿತ್ತ ಬೀಳ್ಬಿಟ್ಟಿದ್ದೀನಿ ನೋಡೋಣ. ಈಗ ಸದ್ಯಕ್ಕೆ ಏನು ಬೇಡ. ನಾನು ಬೀಳ್ಬಿಡಕ್ಕೆ ಮನಸ್ಸೇ ಬರೋಕ್ಕಿಲ್ಲ ಕಣ ನನಗೆ. ಅದೇ ಅಂಥದ್ದು ಬೇಜಾರಾಯ್ತದೆ ನನಗೆ. ಬೀಳ್ಬಿಡಕ್ಕೆ ಅಂತಂದ್ರೆ ನನಗೆ ಬೇಜಾರಾಯ್ತದೆ. ಅದಕ್ಕೆ ಹೋಗಿತೀನಿ ನಾನೇ ಹಾಕ್ಕೊಂಡು ಗಿಡಗಳು ಉಣಿಸ್ತೀನಿ ಬಿಡು. ಸರಿ ಕಣ ಹೋಗಿತೀನಿ. ಲೇಟ್ ಆಯ್ತದೆ, ಆಮೇಲೆ ನೆತ್ತಿ ಮೇಲೆ ಸೂರ್ಯ ಬಂದರೆ ಆಗಕ್ಕಿಲ್ಲ. ಸರಿ ಕಣ ಶುರು ಮಾಡ್ಕ. ಅದೇನು ಅಂತಾರಲ್ಲ, ವ್ಯವಸಾಯ ಮನೆ ಮಕ್ಕಳೆಲ್ಲ ಸಾಯ ಅನ್ನಂಗೆ ನಾವು ಸಾಯ್ಬೇಕಷ್ಟೇ. ನನ್ನ ಜೀವನ ಪೂರ್ತಿ ದುಡಿದ್ರೂ ನಿಯತ್ತು ನ್ಯಾಯ ನೀತಿ ಅಂತ ದುಡಿದ್ರೂ ಆಗಕ್ಕಿಲ್ಲ ಬಿಡು. ಈ ಜನ್ಮದಾಗ ನಾನಂತೂ ಉದ್ಧಾರ ಆಗಕ್ಕಿಲ್ಲ. ಯಪ್ಪ ಶಿವನೇ, ಹೋಗ್ದು ನಮಗೂ ಸುಸ್ತಾಗಬೇಕು. ಒಬ್ಬನೇ ಗುಂಡಿನ ಯೋಸು ಅಂತ ತೆಗಿಲಿ, ಇನ್ನೂ ಒಂದು 100 ಗಿಡನ ಉಣ್ಸದ, ಒಂದು 50 ಉಣ್ಸೋದು ಅಷ್ಟೇ. ನೀನು ಎಷ್ಟಾದ್ರಷ್ಟು ಉಣಿಸ್ಬಿಟ್ಬಿಡ್ತೀನಿ ಅತ್ತಾಗಿ. ಆಗಿದ್ದು ಹಾಕೊಂಡು ಹೋಗ್ಲತ್ತಾಗ ಹೆಂಗೋ ಸರ್ಕಾರದಿಂದ ಏನಾರ ಕೊಡ್ತಾರಂತ ದುಡ್ಡ. ಬ್ಯಾಡ್ವೆ ಅಂದರೆ ನಾನು ಎಂಡ್ರು ಬೇರೆ ಮಗನ ಬೇರೆ ಮನೆ ಇಕ್ಕೊಂಡೋಳಿ. ಅದ್ರದ್ದು ಖರ್ಚು ಶಾನೆ ಆಯಿತು. ಮನೆ ಬಾಟೆ ತಗೊಬಿಟ್ಟು ಬರ್ತೀನಿ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು 3000 ರೂಪಾಯಿ ಇಸ್ಕೊಂಡೋಗಿ ಎಲ್ಲ ಅದನ್ನು ಬೇರೆ ಹಾಳು ಮಾಡಿದ್ಲು. ಅಯ್ಯೋ ದೇವ್ರೆ, ಈ ಗಂಡಸ್ರು ಕಷ್ಟ ಯಾರಿಗೆ ಹೇಳ್ಕೊಳನಿ? ದುಡ್ಡು ಕಾಸು ಎಲ್ಲನೂ ಹೊಂಟೋಯ್ತದೆ. ಇವಳು ಬೇರೆ ನಾನು ಎಂಡ್ರು ಬಂದವ್ರು ಹೋದವ್ರಿಗೆ ಎಲ್ಲ ನನವೇ ತುಂಬ ಕಳಿಸ್ತಾ ಇತ್ತಳತ್ಲಾಗತ್ತಾಗೆ. ನಮ್ಮ ಕಷ್ಟ ಕೇಳೋರಿಲ್ಲ, ಏನೂ ಇಲ್ಲ. ಇದೊಗ್ಯಕ್ಕೆ ಬೇರೆ ಆಯ್ತಿಲ್ಲ. ಏನೋ ತಗ್ಲಾಕೊಂಬಿಡ್ತಲ್ಲ ಇದು. ಏನು ತಗ್ಲಾಕತ್ತು? ಬರೀ ಕಲ್ಲುಗಳು ಬಂಡಿಗಳೇ ನೆನೆಯ ತುಂಬ್ಕೊಂಡ್ರೆ ಇನ್ನೇನಾಯ್ತದೆ ಹೇಳು? ಬರೀ ಕಲ್ಲು ಬಂಡಿಗಳೇ ನೆನೆಯ ಇದ್ರು ತುಂಬಾನು. ಅಯ್ಯೋ ಒಗ್ಯಕ್ಕೂ ಆಯ್ತದ. ಕಿಲೋ JCB ಕರ್ಸೋಣ ಅಂದರೆ ಅದಕ್ಕೂ ಕಾಸಿಲ್ಲ. ಕೀಳಕ್ಕಾಯ್ತಿಲ್ವಲ್ಲ. ಅಯ್ಯೋ ಇದೇನು ಬಂಗಾರದ ನಾಣ್ಯಗಳು ಕಾಣಿಸ್ತಾವಲ್ಲ? ಅಯ್ಯೋ ನಿಜನಾ? ನನ್ನ ಕಣ್ಣು ನನಗೆ ನಂಬಕಾಯ್ತಿಲ್ವಲ್ಲಪ್ಪ. ಯಾರೂ ಕಾಣ್ತಾ ಇಲ್ಲ. ಏನು ಮಾಡೋದು? ಪೊದ್ದಿಗೆ ಒಳ್ಳ ಫೋನ್ ಬೇರೆ ಮಂತಾವೆ ಬಿಟ್ಬಿಟ್ಟು ಬಂದೀವಿ. ಇದೇನಿದು? ಇವೆಲ್ಲ ಚಿನ್ನ ನಾಣ್ಯಗಳು ಸಿಕ್ಕಿದಂಗೆ ಸಿಗ್ತಾವಲ್ಲ? ಅಲ್ಲಿ ನೋಡು, ಹೋಗಿತಾ ಇದ್ದಂಗೆ ಬೊತ್ತಾನೆ ಅವೇ. ಅಯ್ಯೋ ಚಿನ್ನದ ನಾಣ್ಯಗಳೇ ಅಂತ ಅನ್ನಿಸ್ತದೆ. ಈಗ ಹೋಗಿ ಏನು ಮಾಡಲಿ? ನಾನು ಎಂಡ್ರಿಗೆ ಹೇಳ್ಬಿಡ್ಲಾ? ಒಗ್ಗೆದ್ದು ಬಿಟ್ಬಿಟ್ಟು ಹೋಗ್ಬಿಟ್ಟು ನಾನು ಎಂಡ್ರಿಗೆ ತೋರಿಸ್ಬಿಡ್ಬೇಕು ನಾಣ್ಯಗಳೆಲ್ಲನೂ. ಯಾರ್ಕನ್ನ ಬ್ಯಾರಿಗೆ ಹೇಳಿದ್ರೆ ಕಷ್ಟ ಆಯ್ತದೇನೋ. ಎಲ್ಲ ಸರ್ಕಾರ ಕೊಟ್ಬಿಡ್ಬೇಕಾಯ್ತದೆ. ಏನು ಮಾಡಲಿ? ಇರೋವನ್ನೆಲ್ಲ ತುಂಬ್ಕೊಂಡು ಹೋಗ್ಬಿಟ್ಟು ನಾನು ಎಂಡ್ರಿಗೆ ತೋರಿಸ್ತೀನಿ. ಏನಾರ ಒಂದು ಅವಳೇನಿಯಾ ಇದು ಮಾಡ್ತಾಳೆ. ನನಗೇನು ತಲೆನೇ ಓಡ್ತಾ ಇಲ್ಲ. ಎಲ್ಲಿ? ಅಯ್ಯೋ ಎಷ್ಟೊಂದವೆ ಇರು, ಎಲ್ಲ ಒತ್ಕೋತೀನಿ. ಅಯ್ಯೋ ಶಿವನೇ, ಯಪ್ಪ ಇನ್ನೂ ಹೋಗಿದ್ರೆ ಇನ್ನೂ ಸಿಗ್ತದೆ ಅಂತ ಅನ್ನಿಸ್ತದೆ. ಈಗ ಬೇಡ, ಸದ್ಯಕ್ಕೆ ಹೋಗ್ಬಿಟ್ಟು ಬುದ್ಧಿಗೆಲ್ಲ ಬಿಸಿಯನ್ನ ಹೇಳ್ಬಿಡ್ತೀನಿ. ಅವಳೆ ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನನಗಂತೂ ಕನಸು ನಂಬಕ್ಕೆ ಆಯ್ತಿಲ್ಲ. ಪದ್ದು ಬಾರಿ ಇಲ್ಲಿ ಅರ್ಜೆಂಟಾಗಿ. ಪದ್ದಿ ಅಯ್ಯಯ್ಯಯ್ಯ ಬಂದೆ ಇರಿ. ಮುಗಿ ಮನೆ ಕಡೈತೆ. ನೀವಿಂಗೆ ಕಿರ್ಚ್ಕೊಂಡ್ರೆ ಮುಖ ಎದ್ದೊಳಕಿಲ್ವಾ? ಈಗ ತಾನೇ ಸ್ನಾನ ಮಾಡಿ ಪ್ರೆಸ್ಸಾಗಿ ಮನೆ ಕಡೈತೆ. ನೀವು ಬಂದು ಹಿಂಗೆ ಕಿರ್ಚಾಡ್ಬಿಟ್ರೆ ಎದ್ಬಿಟ್ಟು ಕುಯ್ಯೋ ಮಾರರೋ ಅಂತ ಅಂದ್ಬಿಡ್ತದೆ. ಅಯ್ಯ ಇವಳಿಗಂತೂ ಮೂರತ್ತು ಮುಗಿಚಿತ್ತೇನೆ ನೀ ಪಾರಿ ಸರ್ನಾ. ಏನ್ರಿ ಸುಮ್ಕೆ ಬಡ್ಕೋತಾನೇ ಇರ್ತೀರಾ? ಬಡ್ಕೊಂಡಂಗೆ ಬಡ್ಕೊತಾ ಇರ್ತೀರಾ. ಮುಗ ಮನೆ ಕಂಡೈತು. ನಿಧಾನಕ್ಕೆ ಮಾತಾಡಿ. ತಿರುಗಿ ಎದ್ದು ಬಿಟ್ರೆ ಪಾಪ ಅದು ಎದ್ದೇ ಇರ್ತದೆ. ಪಾಪ ಕಾಟನೂ ಕೊಡಕ್ಕಿಲ್ಲ. ನಿಮ್ಗಂತೂ ಏನು ಗೊತ್ತಾಗದೇ ಇಲ್ಲ ನಿಮ್ಗಂತೂ. ಲೇ ಪದ್ದಿ, ಮುಗಿನ ಕತೆ ಬಿಟ್ಬಿಡಲಿ. ನಿಂಗೇನೋ ಒಂದು ವಿಷಯ ಹೇಳ್ಬೇಕೆ. ನಿಂಗೆ ಒಂದು ನಿಮಿಷ ಕುಂತ್ಕೈಲಿ. ಏನಂತ ಬಾಯ್ ಬಿಟ್ಟು ಹೇಳಿ ಕುಂತ್ಕೊಳ್ಳೋದು ಬೇರೆ ನೀಯ? ನಿಂಗೇನೋ ತೋರಿಸ್ಬೇಕು, ಕುಂತ್ಕಳೆ. ನೋಡೆ ಪದ್ದಿ ನೋಡೆ. ರೀ ಏನ್ರಿ ಇದು? ಬಂಗಾರದವು ನಾಣ್ಯಗಳು ಚಿನ್ನ ತುಂಡುಗಳೆಲ್ಲ ಅವೇ.
ನಾನು ನೋಡ್ದಾಗ ಹಿಂಗೇನೆ ಆಶ್ಚರ್ಯ ಪಟ್ಬಿಟ್ಟೆ ಕಣ್ಲಿ. ನಾನು ಹೊಲ್ದಾಗೆ ನಾನು ಒಗ್ಯನ ಗಿಡಗಳೇನಾರ ಉಣನ ಅಂತ ಹೇಳ್ಬಿಟ್ಟು ಮಳೆ ಇಲ್ವಲ್ಲ ಬೆಳೆ ಇಕ್ಕಾಕಿಲ್ಲ ಏನಾರ ಒಗ್ಯನ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೆ. ಹೋಗ್ಬಿಟ್ಟು ಒಗ್ಯನ ಅಂತ ಹೇಳ್ಬಿಟ್ಟು ಒಂದೇ ಒಂದು ಗುಂಡಿ ತೆಗಿಯೋಣ ಅಂತ ಹೋಗುತ್ತನೆ. ಜಾಸ್ತಿನೂ ತೆಗಿಲಿಲ್ಲ ಗುಂಡಿಯ, ಒಂದು 10 ಏಟು ಹಾಕಿದ್ನೇನೋ 20 ಏಟು ಹಾಕಿದ್ನೇನೋ ಅಷ್ಟೇ ನೆನೆಯ. ಹಂಗೊಂದು ತೆಗೆದಿದ್ದ ತಕ್ಷಣ ನೆನೆಯ ಎಲ್ಲನೂ ಈಚೆ ಕಡೆಗೆ ಬರೋಕ್ಕೆ ಶುರು ಮಾಡ್ಕೊಂಡು ಹಿಂಗೆ ಹೊಡಿತಾ ಇದ್ರೆ ನೆನೆಯ ಬಂಗಾರದ ನಾಣ್ಯಗಳೆಲ್ಲ ಈಚೆ ಕಡೆಗೆ ಹಿಂಗೆ ನೆನೆಯ ಗೊತ್ತಾಯಿದ್ವು. ನನಗೆ ಏನು ಮಾಡಬೇಕು ತೋಚಲಿಲ್ಲ. ಬೆಳಗ್ಗೆ ಹೊತ್ನಾಗಲ್ವಾ ಅಕ್ಕಪಕ್ಕದಾಗ ಎಲ್ಲರೂ ಇರ್ತಾರೆ. ಏನು ಮಾಡನಿ ಅದಕ್ಕೆ ನನಗೆ ನಾನು ನಿನ್ಗೆ ಹೇಳನಿ ಬಂಗಾರದ ಏನಂತ ತೋರ್ಸನಿ ಅಂತ ಅಲ್ಲಿ ಮೇಲೆ ಇರೋ ಅಂಥವೆಲ್ಲ ಆಯ್ಕೊಂಬಿಟ್ಟು ಬಂದ್ಬಿಟ್ಟೆ. ಅದನ್ನ ಹಂಗೆ ನೀನು ಮುಚ್ಚಿಬಿಟ್ಟು ಬೇಕಾದ್ರೆ ಹೋಗ್ಬಿಟ್ಟು ರಾತ್ರಿಗೆ ಹೋಗ್ಬಿಟ್ಟು ಎಲ್ಲ ಒತ್ಕೊಂಬಿಟ್ಟು ಬಂದ್ಬಿಡನಿ ಅಂತ ಹೇಳ್ಬಿಟ್ಟು ನಾನೇ ನೀನು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಫಸ್ಟ್ ನೀನು ಕೇಳನಿ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ನೋಡೆ ಪುದ್ದಿ ನೋಡೆ. ಅಯ್ಯೋ ರೀ ನೀವು ನಿಜ ಹೇಳ್ತಾ ಇದ್ದೀರಾ? ಇದೇನ್ರಿ ಇಷ್ಟೊಂದು ಬಂಗಾರದವು ಸಿಕ್ಕವಲ್ರಿ ನಿಮಗೆ? ಹೂ ಕಣ್ಲೆ ನಿಜನೇನಿಯ. ಈಗೇನು ಮಾಡೋದೆ? ಅದೇ ಹೇಳಿದ್ ನಿಜನೇ ಆಯ್ತು ರೀ. ಮಗ ಬಂದ್ಮೇಲೆ ನಿಮ್ಗೆ ಅದೃಷ್ಟ ಅನ್ನೋದು ತುಂಬಿ ತುಳುಕ್ತದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ರೀ. ನಿಮ್ಗೆ ಅದೃಷ್ಟ ನೋಡ್ತಾ ಇರೋ ಹೆಂಗೆ ಒದ್ಕೊಂಡು ಬರ್ತದೆ ಅಂತ ಹೇಳ್ಬಿಟ್ಟು ನಾನು ನಂಬಿ ಇರಲಿಲ್ಲ. ಮಗ ಬಂದು 3 ದಿನ ಆಗಿಲ್ಲ ಆವಾಗೇನೇ ಇದೆಲ್ಲ ಸಿಕ್ಕೈತೆ ಅಂದರೆ ರೀ ಎಲ್ಲ ಮಗಿನಿಂದನೇ ಸಿಕ್ಕಿರೋದು. ನಮ್ಮ ಮಗನೇನೆಯೇ ನಮ್ಗೆ ಅದೃಷ್ಟ ರೀ. ನಮಗೆ ಅದರಿಂದನೇ ನಮ್ಗೆ ಇದೆಲ್ಲ ಸಿಗ್ತಾ ಇರೋದು. ಅದೇನೋ ಕಣಮ್ಮಿ ನಂಗೆ ಅದೆಲ್ಲ ಗೊತ್ತಿಲ್ಲ. ಏನು ಅದೃಷ್ಟವೋ ಏನು ದುರಾದೃಷ್ಟವೋ ಅದೆಲ್ಲ ನನಗಂತೂ ಗೊತ್ತಿಲ್ಲ. ಓದೆ ಅಲ್ಲೋಗೈತಿದ್ದೆ ಸಿಕ್ತು. ಈಗ ಏನು ಮಾಡನಿ? ಗೌರ್ಮೆಂಟ್ಗೆ ಹೇಳ್ಬಿಡೋದ? ಗೌರ್ಮೆಂಟು ಕೊಟ್ಬಿಡೋದ? ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ ನನಗಂತೂ. ಅದಕ್ಕೆ ನೀನೇ ಕೇಳ್ಬಿಡ ನಮ್ಮ ತಾಯಿ ನೀನು ಯಾಕೆ ಸುಮ್ಕೆ ಆಮೇಲೆ ಹಂಗೆ ಯಾಕೆ ಮಾಡಿದೆ ಹಿಂಗೆ ಯಾಕೆ ಮಾಡಿದೆ ಅಂತ. ಅಲ್ಲಿ ಬೇರೆ ಹೊಲ್ತಾಗ ಬೇರೆ ಸೋಮಣ್ಣನ ಫ್ರೆಂಡು ಅವಣ್ಣ ರಾಮಣ್ಣ ಎಲ್ಲ ಅಲ್ಲೇ ನೆನೆ ಓಡಾಡ್ತಾ ಇದ್ರು. ನಾನು ಸುಮ್ಕೆ ಯಾಕಿನವ್ರ ಮುಂದೆ ಎಲ್ಲ ಶಾನೆ ಸಿಕ್ಬಿಟ್ರೆ ಆಮೇಲೆ ಎಲ್ಲ ಊರಿಗೆಲ್ಲ ಗೊತ್ತಾಗ್ಬಿಡ್ತದೆ ಅಂತ ನಾನು ಸೈಲೆಂಟಾಗಿ ಏನು ಮಾತಾಡಿದಂಗೆ ಸೈಲೆಂಟಾಗಿದ್ದೆ. ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಸರ್ಕಾರಕ್ಕೆ ನೀನು ಕೊಡಬೇಕು, ಇದೆಲ್ಲ ಸರ್ಕಾರ ಸ್ವತ್ತೇನೆಯಾ ರೀ. ನಮಗೇನು ತುಳುಕ್ತಾ ಐತೆ ನಮ್ಮ ಹತ್ರ ದುಡ್ಡು ಹೇಳಿ. ನಮಗೂ ಕೂಳ್ಗೂ ನೀರಿಗೂ ನಡೆಯೋಕ್ಕಿಲ್ಲ. ಒಂದಕ್ಕಾದರೆ ಒಂದಕ್ಕಿಲ್ಲ ನಮಗೂ. ಅವಾಗ ಸಿಕ್ಕಿರ ಇದು ನಮಗೆಲ್ಲ ಸಿಕ್ಕಿತ್ತಲ್ಲ ನಿಧಿ, ನಾವೆಲ್ಲ ಹಂಚ್ಕೊಂಡಿದ್ವಲ್ಲ. ಅದ್ರಾಗ ಹಂಗೋ ಹಿಂಗೋ ಓಸಿ ಹಂಗೋ ಮನೆ ಮೇಂಟೆನೆನ್ಸು ಮನೆ ಇದು ನಾನೊಂದೆರಡು ಒಡವೆ ಮಾಡಿಸ್ಕೊಂಡಿದ್ರಾಗೇನೇ ಮುಗಿದೋಯ್ತು. 4-5 ಭಾಗ ಆಗಿದ್ದಕ್ಕೆ ಇವಾಗ ನಿಧಿ ಸಿಕ್ಕೈತೆ. ಈ ವಿಚಾರನ ನಾವು ನನ್ನ ಮುದ್ದೆ ಬಿಟ್ಟರೆ ಬೇರೆ ಯಾರಿಗೂ ಹೇಳೋದು ಬೇಡ ರೀ. ನಾವು ಇದನ್ನು ಹೆಂಗನ ಮಾಡಿ ರಾತ್ರಿ ಹೋಗ್ಬಿಟ್ಟು ಪೂರ್ತಿ ನಿಧಿನ ಎತ್ಕೊಂಬಿಟ್ಟು ಬಂದ್ಬಿಡ್ಬೇಕ್ರಿ. ರಾತ್ರಿಯ ಕತ್ಲಾಗ ನಿಧಿ ತೆಗಿಯೋದ? ಇನ್ನು ಹೋಗ್ಬಿಟ್ಟು ಬೆಳಗ್ಗೆ ತೆಗಿಯೋಕಾಯ್ತದ? ಬೆಳಗ್ಗೆ ತೆಗೆದ್ರೆ ಎಲ್ರಿಗೂ ಗೊತ್ತಾಯ್ತದೆ. ರಾತ್ರಿ ಹೋಗ್ಬಿಟ್ಟು ನಿಧಿ ಎತ್ಕೊಂಬಿಟ್ಟು ಬಂದ್ಬಿಡೋಣ. 1-2 ದಿನ ಸುಮ್ಕಿರೋಣ. ನಾವು ಏನು ಮಾಡೋದು ಬೇಡ. ಆಮೇಕಿಂದ ಇದನ್ನೆಲ್ಲ ಏನೋ ದೂರ ಮಾರ್ಬಿಟ್ಟು ಬಿಸ್ನೆಸ್ ಶುರು ಮಾಡ್ಕೊಂಡು ನಾವು ಸಂದಕ್ಕಾಗನ್ರಿ. ಅದೇ ಹೇಳಿದ್ದೆಲ್ಲ ನಿಜನೇನಿಯ ರೀ. ಮಗ ಬಂದ್ಮೇಲೆ ನಿಮ್ದು ಅದೃಷ್ಟ ಎಲ್ಲೋ ಹೋಯ್ತದೆ ಅಂತ ಹೇಳಿದ್ರು ರೀ. ಆ ಮಗಳು ನಮಗೆ ಬಂದಿರೋ ಮಗಳು ಅಂತಲೇ ಅನ್ಕೊಬಿಡೋಣ. ಅದೃಷ್ಟ ದೇವತೆ ರೀ. ಅವಳಿಂದನೇ ಇಷ್ಟೆಲ್ಲ ಸಾಧ್ಯ ಆಗಿದ್ದು. ಕಣಿ ಏನು ಆ ಮಗ ಬಂದಮೇಲೆ ನಮ್ಮ ಅದೃಷ್ಟ ಬದಲಾಯಿತು ಅಂತ ಅನ್ನಿಸ್ತದೆ. ನೀನು ಹೆಂಗೆ ಹೇಳಿದ್ರೆ ಹಂಗೆ ನೀ ರಾತ್ರಿ ಹೋಗ್ಬಿಟ್ಟು ರಾತ್ರಿ ಎತ್ಕೊಂಬಿಟ್ಟು ಬರೋಣಿ ಅಂತಂದರೆ ರಾತ್ರಿ ಹೋಗ್ಬಿಟ್ಟು ರಾತ್ರಿ ನಿಧಿ ಎಲ್ಲನೂ ಎತ್ಕೊಂಬಿಟ್ಟು ಬಂದು ಮನೆಗೆ ಮಾಡ್ದಾನ. ನಿನ್ನಿಷ್ಟ. ನೀನು ಹೆಂಗೆ ಹೇಳಿದ್ರೆ ಹಂಗೆ ನೋಡು ವಿಚಾರ ಮಾಡು. ಆದರೆ ವಿಚಾರನ ನೀನು ಅವು ಪಾರಕ್ಕ ಆ ಸರೋಜಿ ಜಯಕ್ಕ ಅವ್ರಿಗೂ ಹೇಳಕ್ಕೆ ಹೋಗ್ಬಾರ್ದು. ಒಬ್ರು ಬಾಯಿಂದ ಹೋಗಿ ಆಮೇಲೆ ನಳಿಕೆ ಅದು ಎಲ್ಲಿ ಹೋಗ್ಬಿಡ್ತದೋ ಏನೋ ಯಾಕೆ ಬೇಕು ಹೇಳಿ ನಮಗೆ. ಇಲ್ಲ ಈ ವಿಚಾರನ ಯಾರಿಗೂ ಹೇಳಲ್ಲ. ಇವನ್ನೆಲ್ಲ ಮಡಗಿಕ್ತೀನಿ. ರಾತ್ರಿ ಒಂದು 10-11 ಗಂಟೆ ಹಂಗೆ ಹೋಗೋಣ. ಯಾರು ಹೊಲ್ತಾಗ ಬರೋಕ್ಕಿಲ್ವಲ್ಲ. ಮಗ ಮನೆ ಕಣ್ಮೇಲೆ ಹುಷಾರಾಗೆ ಹೋಗ್ಬಿಟ್ಟು ನಿಧಾನಕ್ಕೆ ಎತ್ಕೊಂಬಿಟ್ಟು ಅತ್ತಾಗ ಬಂದ್ಬಿಡೋಣ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ನೀವೇ ಯೋಚನೆ ಮಾಡಿ. ಸರಿ ಕಣಮ್ಮಿ ಹಂಗೆ ಆಯಿತು. ಏನೋ ಅದೃಷ್ಟನೇ ಬದಲಾಯಿಸ್ಬಿಡ್ತು. ನನಗಂತೂ ಏನಪ್ಪ ಮಾಡಣಿ ಅಂತ ದಿಕ್ಕೆ ತೋಚ್ತಾ ಇರಲಿಲ್ಲ. ಹೆಂಗೋ ಸದ್ಯ ಬಿಡು. ಆ ಮಗುನಿಂದನೋ ಯಾರಿಂದನೋ ನಮ್ಮ ಅದೃಷ್ಟ ಬದಲಾಯ್ತಲ್ಲ ಅಷ್ಟೇ ಸಾಕು ಬಿಡು. ಸರಿ ಆಯಿತು ಹಂಗೆ ಮಾಡೋಣ. ಈಗ ಯಾವ ವಿಷಯನೂ ಹೇಳ್ಬೇಡ. ಇವನ್ನೆಲ್ಲ ತಗೊಂಡೋಗ್ಬಿಟ್ಟು ಒಳಗಡೆ ಬೀರುನಾಗ ಮಡಗಿಕ್ಬಿಡು. ಸರಿನಾ? ರಾತ್ರಿ ಹೋಗ್ಬಿಟ್ಟು ಉಳಿದಿರೋ ನಿಧಿ ಎಲ್ಲನೂ ಎತ್ಕೊಂಬಿಟ್ಟು ಬಂದ್ಬಿಡೋಣ ಸೀದಾ. ನೀನು ಯಾರಿಗೂ ಏನು ಗೊತ್ತಾಗೋದು ಬೇಡ. ನೀನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ನಾನು ಯಾರಿಗೂ ಹೇಳೋಕ್ಕಿಲ್ಲ. 1-2 ತಿಂಗಳು ಸುಮ್ಕಿರೋಣ. ಉಪಯೋಗಿಸೋದು ಬೇಡ. ಆಮೇಲಿಂದ ಉಪಯೋಗಿಸ್ಕೊಳ್ಳೋಣ ಇವನ್ನ. ಹ್ಞೂ ಅಲ್ವೇ ಬಚ್ಚಿಕೊಳ್ಳೋಣ. ಏನು ಎಷ್ಟು ಸಿಗ್ತವೆ? ಜಾಸ್ತಿ ಏನು ಸಿಗೋಕ್ಕಿಲ್ಲ ಅನ್ನಿಸ್ತದೆ. ಎಷ್ಟು ಸಿಕ್ಕಿದ್ರೆ ಅಷ್ಟು ಎತ್ಕೊಬಿಟ್ಟು ಬರೋಣ ಹೇಳಿ. ಆಯಿತು. ಅಯ್ಯೋ ಪಾಪು ನೀನು ಅದೃಷ್ಟ ಅಲ್ಲ, ಅದೃಷ್ಟ ದೇವತೆ. ನಮ್ಮ ಮನೆಗಂತೂ ನಿನ್ನಿಂದನೇ ಇಷ್ಟೆಲ್ಲ ಸಾಧ್ಯ ಆಗಿದ್ದು. ನಿನ್ನಿಂದನೇ ನೀ ಬಿಡು ನಮಗೆ ಅದೃಷ್ಟ ಎಲ್ಲ ಸಿಕ್ಕಿದ್ದು. ರಾತ್ರಿ ಏನು ಉಳಿದಿರೋವೆಲ್ಲ ಎತ್ಕೊಂಬಿಟ್ಟು ಬಂದ್ಬಿಟ್ರೆ ಅಂತೂ ಮುಗೀತದೆ. ನಾವು ಆರಾಮಾಗಿ ನೆಮ್ಮದಿಯಾಗಿರ್ಬೋದತ್ತ ಹೆಂಗೋನು 2 ಗಂಟೆ ಜೀವನ ಮಾಡ್ಕೊಂಡು.